ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ನಮಸ್ಕಾರಗಳು. ಪತ್ರಿಜಿ ಗುರುಗಳಿಗೂ ನನ್ನ ನಮನಗಳು ಹಾಗೂ ನನ್ನ ತಂದೆ ತಾಯಿಗಳಿಗೂ, ನಮಗೆ ವೇದಿಕೆಯನ್ನು ಒದಗಿಸಿಕೊಟ್ಟಂತ ರಂಗನಾಥ್ ಗುರುಗಳಿಗೂ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಮಾಸ್ಟರ್ಗಳಿಗೂ ನನ್ನ ಧನ್ಯವಾದಗಳು. ನಾನು ಒಂದು ಪ್ರಾಣ ಮತ್ತು ಉಪಪ್ರಾಣಗಳ ಬಗ್ಗೆ ಒಂದು ಸಣ್ಣ ಇದನ್ನ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಪತ್ರಿಜಿಯವರ ನುಡಿಗಳನ್ನ ಹೇಳ್ತೀನಿ. ನಮ್ಮ ವಾಸ್ತವಕ್ಕೆ ನಾವೇ ಕಾರಣ. ಧ್ಯಾನವು ಅತ್ಯುತ್ತಮವಾದ ಪದಾರ್ಥ. ಧ್ಯಾನವು ಅತ್ಯುತ್ತಮವಾದ ಪರಿಭಾವನೆ. ಧ್ಯಾನವು ಅತ್ಯುತ್ತಮವಾದ ನೀತಿ. ಧ್ಯಾನದಲ್ಲಿ ನೀವು ವಿಶ್ವ ಸತ್ಯವನ್ನು ತಿಳಿಯುವಿರಿ. ಧ್ಯಾನದಲ್ಲಿ ನೀವು ವಿಶ್ವ ಶಕ್ತಿಯನ್ನು ಗಳಿಸುವಿರಿ. ಧ್ಯಾನದಲ್ಲಿ ನೀವು ವಿಶ್ವ ಪ್ರಜ್ಞೆಯನ್ನು ಪಡೆಯುವಿರಿ. ನಮ್ಮ ಉಸಿರೇ ನಮ್ಮ ಗುರು. ಈಗ ಪಂಚ ಪ್ರಾಣಗಳು ಮತ್ತು ಉಪಪ್ರಾಣಗಳ ಬಗ್ಗೆ ಒಂದು ವಿಷಯವನ್ನ ಒಂದು ಸಣ್ಣ ಒಂದು ತುಣುಕನ್ನ ಹೇಳಕ್ ಇಷ್ಟಪಡ್ತೀನಿ. ಯೋಗ ಮತ್ತು ಉಪನಿಷತ್ತುಗಳ ಪ್ರಕಾರ ನಮ್ಮ ದೇಹದಲ್ಲಿ ಪಂಚ ಪ್ರಾಣಗಳು ಇವೆ. ಜೀವಶಕ್ತಿಯನ್ನ ತುಂಬೋದಕ್ಕೆ ಪಂಚ ಪ್ರಾಣಗಳು ಇದೆ. ಇಲ್ಲಿ ಮೊದಲನೆಯದು ಪ್ರಾಣ. ಇದರಲ್ಲಿ ಪಂಚ ಪ್ರಾಣಗಳು ಅಂತಂದ್ರೆ ಅದು ಮೊದಲನೆಯದು ಪ್ರಾಣ. ಪಂಚ ಪ್ರಾಣಗಳು ಮತ್ತೆ ಉಪಪ್ರಾಣಗಳು ಒಂದಿದೆ. ಅದರಲ್ಲಿ ಪಂಚ ಪ್ರಾಣಗಳಲ್ಲಿ ಮೊದಲನೆಯದು ಪ್ರಾಣ. ಇದು ನಮ್ಮ ಪ್ರಾಣ ಅನ್ನೋದು ನಮ್ಮ ಹೃದಯ ಭಾಗದಲ್ಲಿ ಅಥವಾ ಶ್ವಾಸಕೋಶಗಳ ಜಾಗದಲ್ಲಿ ಇರುತ್ತೆ. ಪ್ರಾಣ ಅನ್ನೋದು ಇದು ನಮ್ಮ ಹೃದಯ ಭಾಗದಲ್ಲಿ ಅಥವಾ ಶ್ವಾಸಕೋಶದ ಸ್ಥಳದಲ್ಲಿ ಇರುತ್ತೆ. ಇದು ಆಮ್ಲಜನಕವನ್ನು ಒಳಗೆ ತೆಗೆದುಕೊಳ್ಳೋದು ಮತ್ತೆ ಇಂಗಾಲ ಡೈಆಕ್ಸೈಡ್ ಅನ್ನ ಹೊರಗೆ ಬಿಡುವುದು ಇದರ ಹೃದಯದ ಕಾರ್ಯ. ಈ ಕಾರ್ಯವನ್ನ ಇದು ನಡೆಸುತ್ತೆ. ಮತ್ತು ಶ್ವಾಸಕೋಶಗಳ ಚಾಲನೆಯನ್ನ ಮಾಡುತ್ತೆ ಮತ್ತೆ ಜೀವಶಕ್ತಿಯನ್ನ ಒದಗಿಸುತ್ತೆ. ಈ ಮೊದಲ ಪ್ರಾಣ ಅನ್ನೋದು ಇಷ್ಟು ಕರ್ತವ್ಯವನ್ನ ಮಾಡುತ್ತೆ. ಎರಡನೇದು ಅಪಾನ ವಾಯು. ಅಪಾನ ವಾಯು ಅಂತನ್ನೋದು ನಾಭಿಯ ಕೆಳಭಾಗದಲ್ಲಿ ಅಥವಾ ಕಿಬ್ಬೊಟ್ಟೆ ಅಂತಾರಲ್ಲ ಅಲ್ಲಿ ಇರುತ್ತೆ. ಇದರ ಕೆಲಸ ವಿಸರ್ಜನೆ, ಮೂತ್ರ ವಿಸರ್ಜನೆ, ಮಲ ವಿಸರ್ಜನೆ, ಮಾಸಿಕ ರಕ್ತಸ್ರಾವ ಇತ್ಯಾದಿಕ್ಕೆ ಇದು ಸಹಕಾರಿಯಾಗಿರುತ್ತೆ. ಅಂದ್ರೆ ಅಪಾನ ವಾಯು ಅನ್ನೋದು ನಾಭಿಯ ಕೆಳಭಾಗದಲ್ಲಿ ಇರುತ್ತೆ, ಕಿಬ್ಬೊಟ್ಟೆ ಹತ್ರ ಇರುತ್ತೆ. ಇದು ವಿಸರ್ಜನೆ ಮಾಡಕ್ಕೆ ಮೂತ್ರ ವಿಸರ್ಜನೆ, ಮಲ ವಿಸರ್ಜನೆ ಮತ್ತೆ ಮಾಸಿಕ ರಕ್ತಸ್ರಾವವನ್ನ ಇದರ ಒಂದು ಸಹಾಯವನ್ನ ಇದಕ್ಕೆ ಈ ಚಲನೆಗೆ ಸಹಾಯವನ್ನ ಮಾಡುತ್ತೆ. ಮತ್ತೆ ದೇಹದ ಶುಚಿತ್ವವನ್ನ ಇದು ಕಾಪಾಡುತ್ತೆ. ಮೂರನೇದು ಸಮಾನ ವಾಯು. ಸಮಾನ ವಾಯುವುದು ಮಣಿಪೂರಕದ ಸುತ್ತಮುತ್ತ ಇರುತ್ತದೆ. ಮಣಿಪೂರಕ ಅಂದ್ರೆ ಈ ಹೊಟ್ಟೆಯ ಸುತ್ತಮುತ್ತ ಇದು ಸಮಾನ ವಾಯು ಇರುತ್ತೆ. ಇದರ ಕೆಲಸ ಜೀರ್ಣಕ್ರಿಯೆ, ಆಹಾರ ಹೀರುವಿಕೆ, ಜಠರ, ದೊಡ್ಡ ಕರಳು, ಸಣ್ಣ ಕರಳು, ದೇಹದ ಪೋಷಕಾಂಶಗಳ ವಿಸ್ತರಣೆ, ದೇಹದ ಶಾಖವನ್ನ ಕಾಪಾಡುತ್ತೆ. ಮೂರನೇ ಸಮಾನ ವಾಯು ಅನ್ನೋದು ನಮ್ಮ ಹೊಟ್ಟೆಯ ಭಾಗದಲ್ಲಿ ಮಣಿಪೂರಕದ ಸುತ್ತಮುತ್ತ ಅಂದ್ರೆ ಹೊಟ್ಟೆಯ ಭಾಗದಲ್ಲಿ ಇದರ ಕೆಲಸ ಇರುತ್ತೆ. ಇದರ ಕೆಲಸ ಜೀರ್ಣಕ್ರಿಯೆ, ಇದಕ್ಕೆ ಸಹಾಯ ಮಾಡುತ್ತೆ. ಮತ್ತೆ ಆಹಾರ ಜೀರ್ಣಕ್ರಿಯೆಯಲ್ಲಿ ಆಹಾರದ ಹೀರುವಿಕೆಗೆ ಮತ್ತೆ ಜಠರ, ದೊಡ್ಡ ಕರಳು, ಸಣ್ಣ ಕರಳು ಇವುಗಳಲ್ಲೂ ಸಹ ಇದು ಪಾತ್ರ ವಹಿಸುತ್ತೆ. ದೇಹದ ಪೋಷಕಾಂಶಗಳ ವಿಸ್ತರಣೆ, ಪೋಷಕಾಂಶಗಳನ್ನ ಎಲ್ಲದೂ ಕಳಿಸೋದಕ್ಕೆ ಇದು ಸಹಾಯ ಮಾಡುತ್ತೆ. ಮತ್ತೆ ದೇಹದ ಶಾಖವನ್ನ ಇದು ಕಾಪಾಡುತ್ತೆ. ಮತ್ತೆ ನಾಲ್ಕನೇದು ಉದಾನ ವಾಯು. ಉದಾನ ವಾಯು ಅಂದ್ರೆ ಗಂಟಲು ಮತ್ತು ತಲೆಯ ಪ್ರದೇಶದಲ್ಲಿ ಇರುತ್ತೆ. ಈ ಉದಾನ ವಾಯು ಅನ್ನೋದು ಗಂಟಲು ಮತ್ತು ತಲೆಯ ಪ್ರದೇಶದಲ್ಲಿ ಇರುತ್ತೆ. ಇದು ಮಾತು, ಧ್ವನಿ, ಚಿಂತನೆ, ಸ್ಮರಣೆ, ನಿದ್ರೆ, ಜಾಗೃತಿ ಸ್ಥಿತಿ ಇದನ್ನ ಸಮಸ್ಥಿತಿಯಲ್ಲಿಡುತ್ತೆ. ಅಂದ್ರೆ ಈ ಉದಾನ ವಾಯು ಅಂದ್ರೆ ಗಂಟಲು ಮತ್ತು ತಲೆಯ ಮಧ್ಯ ಪ್ರದೇಶದಲ್ಲಿ ಇರುತ್ತೆ. ಇದು ಮಾತಿಗೆ ನಾವು ಮಾತಾಡ್ಬೇಕಾದ್ರೆ ಸಹಾಯ ಮಾಡುತ್ತೆ, ಧ್ವನಿ ಬರ್ಬೇಕಾದ್ರೆ ಮತ್ತೆ ಚಿಂತನೆಗೆ ಸಹಾಯ ಮಾಡುತ್ತೆ, ಸ್ಮರಣೆ ನೆನಪಿನ ಶಕ್ತಿಗೆ ಸಹಾಯ ಮಾಡುತ್ತೆ, ನಿದ್ರೆಗೆ ಸಹಾಯ ಮಾಡುತ್ತೆ, ಜಾಗೃತ ಸ್ಥಿತಿಯಲ್ಲಿ ಇಡಕ್ ಸಹಾಯ ಮಾಡುತ್ತೆ, ಮತ್ತೆ ಇದು ಸಮಸ್ಥಿತಿಯಲ್ಲಿರುವಂತೆ ಮಾಡುತ್ತೆ. ಮತ್ತೆ ಇದು ಪ್ರಾಣ ಹೋಗ್ಬೇಕಾದ್ರೆ ಉದಾನ ವಾಯುವಿನ ಮೂಲಕ ಆತ್ಮವನ್ನ ಮೇಲೆ ಸಹಸ್ರಾರುವಿಗೆ ತೆಗೆದುಕೊಂಡು ಹೋಗುತ್ತೆ. ಈ ಉದಾನ ವಾಯು ಅನ್ನೋದು ಮರಣದ ಸಮೀಪಿಸಿದಾಗ ಪ್ರಾಣ ಹೋಗುವಾಗ ಇದು ಉದಾನ ವಾಯು ನಮ್ಮ ಆತ್ಮವನ್ನ ಸಹಸ್ರಾರಕ್ಕೆ ತೆಗೆದುಕೊಂಡು ಹೋಗುತ್ತೆ. ಇದು ಉದಾನ ವಾಯುವಿನ ಕೆಲಸ. ಮತ್ತೆ ನಾಲ್ಕನೇದು ವ್ಯಾನವಾಯು. ಇದು ದೇಹದ ಎಲ್ಲಾ ಭಾಗಗಳು ಹರಡಿರುತ್ತೆ. ಈ ವ್ಯಾನವಾಯು ಅನ್ನೋದು ದೇಹದ ಎಲ್ಲಾ ಭಾಗಗಳಲ್ಲೂ ಹರಡಿರುತ್ತೆ. ಇದರ ಕೆಲಸ ರಕ್ತ ಸಂಚಾರ, ನಾಡಿ ಚಲನೆ ಮತ್ತು ದೇಹಕ್ಕೆ ಶಕ್ತಿಯನ್ನ
ಸಂಚಲನೆ ಮಾಡುತ್ತೆ. ವ್ಯಾನವಾಯು ಇದು ದೇಹದ ಎಲ್ಲಾ ಭಾಗಗಳಲ್ಲೂ ಈ ವಾಯು ಇರುತ್ತೆ. ಇದರ ಕೆಲಸ ರಕ್ತ ಸಂಚಾರ, ರಕ್ತ ಎಲ್ಲ ದೇಹದ ಎಲ್ಲಾ ಭಾಗಗಳಿಗೂ ರಕ್ತ ಸಂಚಾರವನ್ನ ಮಾಡಕ್ಕೆ ಸಹಾಯ ಮಾಡುತ್ತೆ. ಮತ್ತೆ ನಾಡಿ ಚಲನೆ, ನಾಡಿಯ ಚಲನೆಗಳನ್ನ ಈ ರಕ್ತ ನಾಡಿಗಳ ಚಲನೆಯನ್ನ ಮಾಡಕ್ ಸಹಾಯ ಮಾಡುತ್ತೆ. ಮತ್ತೆ ದೇಹಕ್ಕೆ ಇದು ಶಕ್ತಿಯನ್ನ ಒದಗಿಸುತ್ತೆ. ಮತ್ತೆ ಈಗ ಇದು ಪ್ರಾಣಗಳು. ಮತ್ತೆ ಉಪಪ್ರಾಣಗಳು ಅಂದ್ರೆ 5 ಉಪಪ್ರಾಣಗಳು 5 ಇರುತ್ತೆ. 5ರಲ್ಲಿ ಒಂದನೇದು ನಾಗ, ಕೂರ್ಮ, ಕೃಕರ, ದೇವದತ್ತ, ಧನಂಜಯ, ಇವು 5 ಉಪಪ್ರಾಣಗಳು. ಈಗ ಮೊದಲನೇದು ನಾಗ. ಇದು ಹೊಟ್ಟೆ ಮತ್ತು ಎದೆಯ ಭಾಗದಲ್ಲಿರುತ್ತೆ. ನಾಗ ಅನ್ನೋದು ಉಪಪ್ರಾಣ ಹೊಟ್ಟೆ ಮತ್ತು ಎದೆಯ ಭಾಗದಲ್ಲಿ ಇರುತ್ತೆ. ಇದರ ಕೆಲಸ ತೇಗನ್ನ ಉಂಟು ಮಾಡೋದು, ಅಂದ್ರೆ ಹೆಚ್ಚಿನ ಗಾಳಿಯನ್ನ ಹೊರ ಹಾಕುತ್ತೆ. ಈ ನಾಗ ಅನ್ನೋದು ಇದರ ಕೆಲಸ ತೇಗ್ ಬರುತ್ತಲ್ಲ, ಊಟ ಮಾಡದ ನಂತರ ಒಂದೊಂದ್ಸಲ ತೇಗ್ ಬರುತ್ತಲ್ಲ, ಇದನ್ನ ಉಂಟು ಮಾಡುತ್ತೆ. ಅಂದ್ರೆ ಇದು ಹೆಚ್ಚಿನ ಗಾಳಿಯನ್ನ ಹೊರ ಹಾಕೋದು. ತೇಗದು ಅಂದ್ರೆ ಹೆಚ್ಚಿನ ಗಾಳಿಯನ್ನ ಹೊರ ಹಾಕೋದು ಅಂತ. ಇದು ಈ ನಾಗ, ಈ ಒಂದು ಉಪಪ್ರಾಣದ ಕೆಲಸ. ಮತ್ತೆ ಹೊಟ್ಟೆ ತುಂಬಿದ ಅನುಭವ ಸಹ ಆಗತ್ತೆ. ಇದು ಹೊಟ್ಟೆ ತುಂಬಿದ ಅನುಭವನು ಕೊಡುತ್ತೆ. ಎರಡನೇದು ಕೂರ್ಮ. ಈ ಕೂರ್ಮ ಅನ್ನೋದು ಕಣ್ಣು ಮಿಟುಕಿಸುವುದು, ಕಣ್ಣಿನ ತೇವಾಂಶವನ್ನು ಸಮಸ್ಥಿತಿಯಲ್ಲಿ ಇಡೋದು, ನಿದ್ರೆ, ಜಾಗೃತ ಸ್ಥಿತಿ, ಸ್ತಮಸ್ಥಿತಿ. ಈ ಕೂರ್ಮ ಅನ್ನೋ ಉಪಪ್ರಾಣ ನಾವು ಕಣ್ಣು ಮಿಟುಕಿಸ್ತೀವಲ್ಲ, ಅದಕ್ಕೆ ಸಹಕಾರಿಯಾಗಿರುತ್ತೆ. ಮತ್ತೆ ಕಣ್ಣಿನ ತೇವಾಂಶವನ್ನ ಸಮಸ್ಥಿತಿಯಲ್ಲಿ ಇಡುತ್ತೆ. ಮತ್ತೆ ನಿದ್ರೆಗೆ, ಜಾಗೃತ ಸ್ಥಿತಿಯಲ್ಲಿ ಇರೋದಕ್ಕೆ ಮತ್ತು ಸಮಸ್ಥಿತಿಯಲ್ಲಿರೋದಕ್ಕೆ ಈ ಕೂರ್ಮ ಅನ್ನೋ ಉಪಪ್ರಾಣ ಸಹಾಯ ಮಾಡುತ್ತೆ. ಮತ್ತೆ ಮೂರನೇದು ಕೃಕರ. ಕೃಕರ ಅನ್ನೋದು ಗಂಟಲು ಭಾಗದಲ್ಲಿ ಇರುತ್ತೆ. ಈ ಗಂಟಲು ಭಾಗದಲ್ಲಿ ಇರುತ್ತೆ. ಇದು ಕೆಮ್ಮು, ಸೀನು ಇದು ಬರೋದಕ್ಕೆ ಸಹಾಯ ಮಾಡುತ್ತೆ. ಅಂದ್ರೆ ದೇಹವನ್ನು ಹೊರಗಿನ ಅಶುದ್ಧಿಯಿಂದ ಕಾಪಾಡುತ್ತೆ. ಈ ಕೆಮ್ಮೋದಾಗ್ಲಿ ಶೀನದಾಗ್ಲಿ ಏನಕ್ಕೆ ಅಂದ್ರೆ ನಮ್ಗೆ ಹೊರಗಿನ ಏನಾದ್ರೂ ಒಂದು ಕೆಟ್ಟ ಒಂದು ಒಳಗಡೆ ಪ್ರವೇಶಿಸಿದಾಗ ಕೆಮ್ಮೋದ್ರ ಮೂಲಕ, ಸೀನೋದ್ರ ಮೂಲಕ ಆ ಒಂದನ್ನ ಅಶುದ್ಧಿಯನ್ನ ಹೊರ ಹಾಕೋದಕ್ಕೆ ಇದು ಸಹಾಯ ಮಾಡುತ್ತೆ, ಕೃಕರ ಅನ್ನೋ ಒಂದು ಉಪಪ್ರಾಣ. ಮತ್ತೆ ದೇವದತ್ತ. ಇದು ಗಂಟಲು ಮತ್ತು ಬಾಯಿಯ ಭಾಗದಲ್ಲಿರುತ್ತೆ. ಈ ದೇವದತ್ತ ಅನ್ನೋ ಉಪಪ್ರಾಣ ಗಂಟಲು ಮತ್ತು ಬಾಯಿಯ ಭಾಗದಲ್ಲಿರುತ್ತೆ. ಇದು ಆಕಳಕ್ಕೆ ಬರಕ್ಕೆ ಸಹಾಯ ಮಾಡುತ್ತೆ. ಆಕಳಕ್ಕೆ ಬರುತ್ತೆ. ಇದರಿಂದ ನಿದ್ರೆ ಬರುತ್ತೆ ಎಂಬ ಸೂಚನೆಯನ್ನ ಕೊಡುತ್ತೆ. ಆಕಳಕ್ಕೆ ಬಂದಾಗ ನಮ್ಗೆ ನಿದ್ದೆ ಬರ್ತಾ ಇದೆ ಅಂತ ಸೂಚನೆ, ನಿದ್ದೆ ಬರ್ತಾ ಇದೆ ಅಂತ ಅನ್ಕೋತೀವಿ. ಆಕಳಕ್ಕೆ ಬಂದಾಗ ಇದು ಆಕಳಕ್ಕೆ ಬರೋದಕ್ಕೆ ಸಹಾಯ, ನಿದ್ರೆ ಬರುತ್ತೆ ಅಂತ ಎಂಬ ಸೂಚನೆಯನ್ನ ಕೊಡುತ್ತೆ. ಮತ್ತೆ ಮನಸ್ಸಿಗೆ ವಿಶ್ರಾಂತಿ ಬೇಕು ಎಂಬನ್ನ ಸೂಚಿಸುತ್ತೆ. ಈಗ ಆಯಾಸ ಆದಾಗ ವಿಶ್ರಾಂತಿ ಬೇಕು ಎಂಬ ಸೂಚನೆಯನ್ನು ಸಹ ಈ ದೇವದತ್ತ ಅನ್ನೋ ಒಂದು ಉಪಪ್ರಾಣ ನಮ್ಗೆ ತಿಳಿಸ್ಕೊಡುತ್ತೆ. ಕೊನೆಯದು ಧನಂಜಯ. ಧನಂಜಯ ಅನ್ನೋ ಉಪಪ್ರಾಣ ಇದು ವಿಶೇಷವಾಗಿ ನರಮಂಡಲದಲ್ಲಿರುತ್ತೆ. ಇದು ದೇಹವನ್ನ ಕಡೆಯಲ್ಲಿ ಬಿಟ್ಟು ಹೋಗುತ್ತೆ. ಈ ಧನಂಜಯ ನಾವು ಪ್ರಾಣವಾಗುವ ಕೊನೆಯಲ್ಲಿ ಹೋಗುವಂತ ಒಂದು ಉಪಪ್ರಾಣ ಅಂದ್ರೆ ಧನಂಜಯ ಅನ್ನೋದು. ಸಾಮಾನ್ಯ ಪ್ರಾಣ ಹೋದ್ರುವೆ ಎಲ್ಲ ಬಿಸಿ ಇರುತ್ತೆ ಮೈಯೆಲ್ಲ. ಧನಂಜಯ ಮರಣದ ನಂತರವೂ ದೇಹ ಬಿಸಿಯಾಗಿರುತ್ತೆ. ಇದು ಬಿಸಿಯಾಗಿರುವಂತೆ ಈ ಧನಂಜಯ ಉಪಪ್ರಾಣ ನೋಡ್ಕೊಂಡಿರುತ್ತೆ. ಇದು ಅಂತರಂಗ ಶಕ್ತಿಯನ್ನ ನಿರ್ವಹಿಸುತ್ತೆ. ಮರಣ ಸಮೀಪಿಸಿದಾಗ, ಮರಣ ಹೋದ್ಮೇಲುವೆ ಕೈಕಾಲೆಲ್ಲ ಬಿಸಿಯಾಗಿರುತ್ತೆ. ಸ್ವಲ್ಪ ಹೊತ್ತೆಲ್ಲ ಬಿಸಿಯಾಗೇ ಇರುತ್ತೆ. ಅಂದ್ರೆ ಈ ಧನಂಜಯ ಅನ್ನೋ ಉಪಪ್ರಾಣ ಆ ದೇಹವನ್ನ ಶಾಖವಾಗಿ ಇಟ್ಟಿರುತ್ತೆ. ಅದು ಲಾಸ್ಟ್ ಅಲ್ಲಿ ಹೋಗುವಂತ, ಇದು ಕೊನೆಯಲ್ಲಿ ಹೋಗುವಂತ ಉಪಪ್ರಾಣ. ಈ ಪ್ರಾಣ ಲಾಸ್ಟ್ ಅಲ್ಲಿ ಹೋದಾಗ ಶರೀರ ಎಲ್ಲ ತಣ್ಣಗಾಗ್ಬಿಡುತ್ತೆ. ಇದು ಕೊನೆಯಲ್ಲಿ ಹೋಗುವಂತ ಒಂದು ಉಪಪ್ರಾಣ. ಹೀಗೆ ಇದು ಪ್ರಾಣಗಳು ಮತ್ತೆ ಉಪಪ್ರಾಣಗಳು, ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಮೇಡಮ್.